ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೂವರ ಬಂಧನ ಆಗಿತ್ತು. ಮೂವರ ಬಂಧನವಾದ ಬೆನ್ನಲ್ಲೇ ಈಗ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಬಕಾರಿ ಡಿಸಿ, ಕಾನ್ಸ್ಟೇಬಲ್ ಹಾಗೆಯೇ ಸುಪೀರಿಟೆಂಡೆಂಟ್ ಅನ್ನ ಜೈಲಿಗೆ ಕಳಿಸಲಾಗಿದೆ. ಅಬಕಾರಿ ಡಿಸಿ ಜಗದೀಶ್, ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಜೈಲಿಗೆ ಅವರನ್ನ ರವಾನೆ ಮಾಡಲಾಗಿರುವಂತದ್ದು. ತಡರಾತ್ರಿವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಹಣ ಪಡೆದ ಕೆಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾಕಾಗ ಹಣ ಪಡ್ಕೊಂಡ್ರಿ, ಬೇರೆ ಯಾರಾದ್ರೂ ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಂಧಿತ ಮೂವರ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಕೂಡ ಕಲೆ ಮಾಡೋಕೆ ಸಿದ್ಧತೆ ಮಾಡಲಾಗ್ತಿದೆ. ಹಣ ವರ್ಗಾವಣೆ ಬಗ್ಗೆ ಲೋಕಾಯುಕ್ತ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಹಿತಿಯನ್ನು ಪಡೆದು ಪರಿಶೀಲನೆ ಮಾಡೋಕೆ ಲೋಕಾಧಿಕಾರಿಗಳು ಮುಂದಾಗಿದ್ದಾರೆ. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀ ನಾರಾಯಣ ಬಾರ್ ಓಪನ್ ಮಾಡೋಕೆ ಮುಂದಾಗಿದ್ರು. ಬಾರ್ ತೆಗೆಯಲು ಸರ್ಕಾರಕ್ಕೆ ನಿಗದಿತ ಫೀಸ್ ಕೂಡ ಕಟ್ಟಿದ್ರು. ಆದರೆ ಅಬಕಾರಿ ಡಿಸಿ ಜಗದೀಶ್ 2.5 ಕೋಟಿಗೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಹೀಗಾಗಿ ಲಕ್ಷ್ಮೀನಾರಾಯಣ ಅಬಕಾರಿ ಡಿಸಿ ವಿರುದ್ಧ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ ಜಗದೀಶ್ 24 ಲಕ್ಷ ಅಡ್ವಾನ್ಸ್ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಹೋಗುವಾಗ ಅಬಕಾರಿ ಇಲಾಖೆ ಡ್ರೈವರ್ ಲಕ್ಕಪ್ಪ ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಸದ್ಯಕ್ಕೆ ಈ 3 ಜನರನ್ನು ಕೂಡ ಜೈಲಿಗೆ ಅಟ್ಟಲಾಗಿದೆ. ಬಾರ್ ಲೈಸೆನ್ಸ್ಗೆ ಲಂಚ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಭವನದ ಕಚೇರಿಯಲ್ಲೇ ಲೈಸೆನ್ಸ್ ಡೀಲ್ ಆಗ್ತಿತ್ತು. ಡೀಲ್ ವೇಳೆ ಅಬಕಾರಿ ಸಚಿವರ ಹೆಸರು ಇಲ್ಲಿ ಪ್ರಸ್ತಾಪ ಆಗಿದೆ. ಅಬಕಾರಿ ಸಚಿವರಿಗೆ ಈಗ ಕಂಟಕ ತಪ್ಪಿದ್ದಲ್ಲ. ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ಗಮನಿಸ್ತಾ ಹೋಗಬಹುದೀಗ ಅಬಕಾರಿ ಸಚಿವರಿಗೂ ಕೂಡ ಕೇಸ್ನ ಸಂಕಷ್ಟ ತಗಲಿದೆ. ಯಾಕಂದ್ರೆ ಇಲ್ಲಿ ಲಂಚ ಪಡೆಯೋ ವೇಳೆ ಈ ಡಿಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಂತೆ. ಇದು ಬರೀ ನನ್ನ ಕೈಯಲ್ಲ, ಮೇಲೆವರೆಗೂ ಕೂಡ ಈ ಹಣ ಹಂಚಿಕೆ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್. ಹಾಗಾದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆಡಿಯೋದಲ್ಲಿ ಏನಿದೆ ಕೇಳಿ. ಮೈಕ್ರೋಗೆ ಮಿನಿಸ್ಟರ್ಗೂ ಹೋಗುತ್ತದೆ 1.5. ನಿಮ್ಗೆ ಇರೋ ಫ್ಯಾಕ್ಟ್ಸ್ ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ. ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲೇ ಆಫೀಸು, ರೆವಿನ್ಯೂ ಡಿ ಸಿ ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, ಜೆ ಸಿ ಅಡಿಷನಲ್ ಕಮಿಷನರ್, 2 ಡಿ ಸಿ ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರ್ ಇಶ್ಯೂ ಮಾಡ್ಕೊಂಡಿರ್ತಾರೆ. ವಿಟಮಿನ್ ಎಮ್ ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಹಂಗೂ ನಡೀತದೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಕುಂಬ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಬಿಡಿ ಸರ್, ನಾವು ಇಲ್ಲಿ ನೋಡ್ತೀವಲ್ಲ ಸರ್ ಅವ್ರ ಕೈ ಆಗಲ್ಲ, ಪಾಪ ಏನೋ ಒಂದು ಮಾಡ್ಕೊತಿದ್ದಾರೆ, ಮಾಡಿಬಿಡೋಣ, ಏನೋ ಹೋಗಿ ಎಲ್ಲೂ ಎಂಡ್ ಆಗುತ್ತೆ.